ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಪವರ್ಸ್ ಅಕಾಡೆಮಿ. ಸೊ ಇವತ್ತಿನ ವಿಷಯ ಒಂದು ಇನ್ಶೂರೆನ್ಸು ಯಾಕೆ ಮಾಡಿಸ್ಬೇಕು, ಆಸ್ ಎ ಎಂಪ್ಲಾಯ್, ಆಸ್ ಎ ಕಾರ್ಪೊರೇಟ್ ಕೆಲಸ ಮಾಡೋರು ಯಾಕೆ ಮಾಡಿಸ್ಬೇಕು, ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ. ಸೊ ನಾವು ನಮ್ಮ ಮನೆಗೆ ಸೆಕ್ಯೂರಿಟಿ ಲಾಕ್ ಹಾಕ್ಸ್ತೀವಿ, ಕಾರ್ ಇನ್ಶೂರೆನ್ಸ್ ಮಾಡಿಸ್ತೀವಿ, ಮೊಬೈಲು ಕೂಡ ಪ್ರೊಟೆಕ್ಷನ್ ಪ್ಲಾನ್ ತಗೊಳ್ತೀವಿ. ಆದರೆ ನಮ್ಮ ಫ್ಯಾಮಿಲಿಗೆ, ಫ್ಯೂಚರ್ಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಇದೆಯಾ? ಇದು ನಾವು ಯೋಚನೆ ಮಾಡಬೇಕಾಗಿರುವಂಥ ಒಂದು ವಿಚಾರ. ನಮ್ಮ ಫ್ಯಾಮಿಲಿ ಫ್ಯೂಚರ್ಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ಗೆ ಯಾವಾಗಲೂ ಒಂದು ಲಿಂಕ್ ಇದೆ. ಯಾಕಂದ್ರೆ ಒಂದು ಮೇಜರ್ ಆಕ್ಸಿಡೆಂಟ್ ಅಥವಾ ಒಂದು ಸೀರಿಯಸ್ ಇಲ್ನೆಸ್ ನಿಮ್ಮ ಒಂದು ಅರ್ನಿಂಗ್ಸ್ನ ಕ್ಷಣದಲ್ಲಿ ಅದು ಕುಗ್ಗಿಸ್ಬಿಡುತ್ತೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ನಮ್ಮ ಫ್ಯಾಮಿಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ಸಿಲುಕಬಾರ್ದು. ಸೊ ಅದಕ್ಕಾಗಿ ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಇನ್ಶೂರೆನ್ಸ್ ಯಾಕೆ ಬೇಕು, ಯಾರಿಗೆ ಬೇಕು, ಮತ್ತು ಯಾವ ವಿಷಯಗಳು ಗಮನಿಸಬೇಕು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇನ್ಶೂರೆನ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇನ್ಶೂರೆನ್ಸ್ ಇಸ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಆಕ್ಚುಲಿ ಅಗೇನೆಸ್ಟ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್. ಯಾಕಂದ್ರೆ ಇನ್ಶೂರೆನ್ಸ್ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ಸ್ ಏನೇನಿರುತ್ತೆ, ಈಗ ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು, ಈ ಥರ ಎಲ್ಲ ಆದಾಗ ನಾವು ಇನ್ಶೂರೆನ್ಸ್ ತಗೊಳ್ತೀವಿ. ಯಾಕೆಂದ್ರೆ ಅದು ನಮ್ಮ ಬರ್ಡನ್ಸ್ನ ಕಡಿಮೆ ಮಾಡುತ್ತೆ. ಅದು ಹಾಗೆ ನಮ್ಮ ಜೀವನಕ್ಕೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಜೀವನಕ್ಕೆ ನಾವು ತಗೊಳ್ಳುವಂಥ ಇನ್ಶೂರೆನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬದಲಾಗಿ ಒಂದು ಪ್ರೀಮಿಯಂ ಪೇ ಮಾಡ್ತೀವಿ. ಅದ್ರ ಟರ್ಮ್ಸ್, ಪಾಲಿಸಿ ಟರ್ಮ್ಸು, ಬಟ್ ಫೈನಾನ್ಷಿಯಲ್ ಲಾಸ್ ಬಂದಾಗ ಆ ಇನ್ಶೂರೆನ್ಸ್ ಕಂಪ್ನಿ ಆ ಫೈನಾನ್ಷಿಯಲ್ ಸಪೋರ್ಟ್ನ ಮಾಡುತ್ತೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇನ್ಶೂರೆನ್ಸು ಯಾವತ್ತೂ ನಿಮ್ಮ ದುಡ್ಡನ್ನು ಡಬಲ್ ಮಾಡಲ್ಲ. ಅದ್ರದ್ದು ಮೇನ್ ಪರ್ಪಸ್ ಬಂದು ಪ್ರೊಟೆಕ್ಷನ್ ಮಾಡುತ್ತೆ. ನಿಮ್ಮ ಒಂದು ಲೈಫ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು. ಹಾಗೆ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಜನ ಈಗಿನ ಒಂದು ಇದರಲ್ಲಿ ತಪ್ಪು ಮಾಡ್ತಿರೋದೇನೆಂದ್ರೆ, ನಮ್ಮ ಕಂಪನಿಯಿಂದ ನಮಗೆ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ನಾವೇ ತಗೊಳ್ಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಾವು ಯಾವುದೇ ಒಂದು ಕಂಪನಿ ಆಗಿರ್ಬೋದು ಅಥವಾ ಒಂದು ಇದರಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಕೊಡೋವಂಥದ್ದು ಬರೀ 5 ರಿಂದ 10 ಲಕ್ಷ ಇರ್ಬೋದು. ಆದರೆ ಅನಿರೀಕ್ಷಿತ ಘಟನೆಗಳಲ್ಲಿ ನಾವೇನಾದರೂ ಹೋಗಬೇಕಾದ್ರೆ, ಕಾರ್ ಆಕ್ಸಿಡೆಂಟ್ ಏನಾದರೂ ಆದಾಗ ಸ್ವಲ್ಪ ಯೋಚನೆ ಮಾಡಿ. ಮನೆಯಲ್ಲಿರುವಂಥ ಎಲ್ಲ ಜನಕ್ಕೂ ಏಟಾದಾಗ, ಅದರಲ್ಲಿ ಯಾರಾದರೂ 4-5 ಜನಕ್ಕೂ ಸೀರಿಯಸ್ ಆಗಿಬಿಟ್ರೆ, ಯಾರಾದರೂ ಇಬ್ಬರಿಗೆ ಆ ಇನ್ಶೂರೆನ್ಸ್ ಆಗುತ್ತೆ, ಬೇರೆಯವರಿಗೆ ನಾವು ನಮ್ಮ ದುಡ್ಡಿಂದಾನೆ. ಸೊ ಈ ಒಂದು ಇದಕ್ಕೆ ಹೋಗಬಾರ್ದು ಅಂದರೆ ನಾವು ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ಲಸ್ ಇನ್ಕ್ಲೂಡಿಂಗ್ ಅರ್ನಿಂಗ್ ಮೆಂಬರ್ ಒಂದು ಒಳ್ಳೆ ಅಮೌಂಟ್ ಒಂದು ಹೆಲ್ತ್ ಇಶ್ಯೂಸ್ ತಗೊಂಡಿರ್ಬೇಕು. ಅದು ನಮ್ಮ ಲಿಮಿಟಲ್ಲಿ ಇರಬೇಕು. ಸೊ ಆಗ, ಯಾಕಂದ್ರೆ ಈಗ ಮೆಡಿಕಲ್ ಎಕ್ಸ್ಪೆನ್ಸಸ್ ಹೇಗಿದೆ ಅಂದರೆ, ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ದಂಗೆ 10-20 ಲಕ್ಷ ರೂಪಾಯಿ ಯಾವ ರೀತಿ ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ ಆ ರೀತಿ ಒಂದು ಮೆಡಿಕಲ್ ಇದು ಬೆಳೀತಾ ಹೋಗ್ತಾ ಇದೆ. ಸೊ ಅಡಿಕ್ವೇಟ್ ಹೆಲ್ತ್ ಇನ್ಶೂರೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಸೊ ದಯವಿಟ್ಟು ಇನ್ಶೂರೆನ್ಸ್ ತಗೊಬೇಕಾದ್ರೆ ವೇಟಿಂಗ್ ಪೀರಿಯಡು, ರೂಮ್ ರೆಂಟ್ ಹೇಗಿರುತ್ತೆ, ಕೋ ಪೇಮೆಂಟ್ಸು, ನೆಟ್ವರ್ಕ್ ಹಾಸ್ಪಿಟಲ್ಸು, ಇದನ್ನೆಲ್ಲ ಚೆಕ್ ಮಾಡಿ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ನಾನು ನೋಡ್ತೀನಿ, ಈ ನೆಟ್ವರ್ಕ್ ಹಾಸ್ಪಿಟಲ್ಸೇ ಇರಲ್ಲ, ಅವ್ರ ಏರಿಯಾದಲ್ಲಿ ಇರಲ್ಲ, ಈ ಥರದ್ದೆಲ್ಲ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಅದು ತುಂಬ ಕಷ್ಟಪಡ್ತಿರ್ತಾರೆ. ಸೊ ಅದಕ್ಕೆ ಆ ಒಂದು ಇನ್ಶೂರೆನ್ಸ್ ಕಂಪ್ನಿ ಬಗ್ಗೆ ಪರವಾಗಿ ಚೆಕ್ ಮಾಡಿ ದಯವಿಟ್ಟು ತಗೊಳ್ಳಿ. ಯಾಕಂದರೆ ಇದೊಂದು ಪ್ರಮೋಷನ್ ವಿಡಿಯೋ ಅಲ್ಲ. ಯಾಕಂದರೆ ಇನ್ಶೂರೆನ್ಸ್ ಏತಕ್ಕೆ ಬೇಕು ಆಸ್ ಎ ಕಾರ್ಪೊರೇಟ್ ಎಂಪ್ಲಾಯಿಗೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಲೈಫ್ ಇನ್ಶೂರೆನ್ಸು ಎಂತಕ್ಕೆ ಮುಖ್ಯ? ಒಂದು ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಇನ್ಕಮ್ ಮೇಲೆ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗಿದ್ರೆ, ಹೌದು ಆಗಿದ್ರೆ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಡೆಫಿನೆಟ್ಲಿ ಯೋಚನೆ ಮಾಡಬೇಕು. ಯಾಕೆಂದರೆ ಒಬ್ಬ ಅರ್ನಿಂಗ್ ಮೆಂಬರ್ಗೆ ಏನಾದರೂ ಇಶ್ಯೂಸ್ ಆದರೆ, ಆ ಮೆಂಬರ್ ಕಟ್ತಾ ಇದ್ದಂಥ ಹೋಮ್ ಲೋನ್ ಇರ್ಬೋದು, ಚಿಲ್ಡ್ರನ್ ಎಜುಕೇಷನ್ ಲೋನ್ ಇರ್ಬೋದು, ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಇರ್ಬೋದು, ಮತ್ತು ಆ ಮನೆಯ ಒಂದು ಫ್ಯೂಚರ್ ಗೋಲ್ಸ್ ಇರ್ಬೋದು, ಇವೆಲ್ಲ ಒಂದು ರಿಸ್ಕ್ಗೆ ಬಂದ್ಬಿಡುತ್ತೆ. ಸೊ ವಿಶೇಷವಾಗಿ ಡಿಪೆಂಡೆಂಟ್ಸ್ ಇರೋವಂಥ ಅರ್ನಿಂಗ್ ಮೆಂಬರು
ಇನ್ಶೂರೆನ್ಸ್ನ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಈಗಿನ ಜನದಲ್ಲಿ ನಾನು ನೋಡ್ತಾ ಇರೋದೇನೆಂದರೆ ಇನ್ಶೂರೆನ್ಸ್ ಒಂದು ಈ ATCಗೋಸ್ಕರ ತಗೊಳ್ತಾ ಇದ್ದಾರೆ. ದಯವಿಟ್ಟು ಆ ಥರ ತಪ್ಪು ಮಾಡಬೇಡಿ. ಇನ್ಶೂರೆನ್ಸ್ ನೀವು ತಗೋಬೇಕಾದ್ರೆ ತುಂಬ ಯೋಚನೆ ಮಾಡಿ ತಗೊಳ್ಳಿ. ಯಾಕಂದರೆ ದಟ್ ವಿಲ್ ಸಾಲ್ವ್ ಯುವರ್ ಆಲ್ ದ ಪ್ರಾಬ್ಲಮ್ಸ್. ಇನ್ಶೂರೆನ್ಸು ನಮಗೆ ಒಂದು ಸೇವಿಂಗ್ಸ್ ಮಾಡುತ್ತಾ ಅಥವಾ ಪ್ರೊಟೆಕ್ಷನ್ ಮಾಡುತ್ತಾ? ತುಂಬ ಜನದಲ್ಲಿ ಇದರಲ್ಲಿ ಗೊಂದಲದಲ್ಲಿರ್ತಾರೆ. ಯಾಕಂದರೆ ನಾವು ಸೇವಿಂಗ್ಸ್ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಫ್ಯೂಚರ್ ಎಜುಕೇಷನ್ನು, ಮಕ್ಕಳ ಎಜುಕೇಷನ್ನು, ಮ್ಯಾರೇಜು, ಇನ್ನು ರಿಟೈರ್ಮೆಂಟ್ ಆದಮೇಲೆ ಯಾವ ರೀತಿ ಇರಬೇಕು, ಮತ್ತು ಹೌಸಿಂಗು, ಫ್ಯೂಚರ್ ಸೆಕ್ಯೂರಿಟಿ, ಈ ಥರದ್ದೆಲ್ಲ ಯೋಚನೆ ಮಾಡಿ ನಾವು ಸೇವಿಂಗ್ಸ್ ಮಾಡ್ತಾ ಇರ್ತೀವಿ. ಈ ಟೈಮಲ್ಲಿ ಏನಾದರೂ ಆದರೆ ಅರ್ನಿಂಗ್ ಮೆಂಬರ್ಗೆ ಇನ್ಶೂರೆನ್ಸ್ ಇಲ್ಲ ಅಂದರೆ ಈ ಗೋಲ್ಸ್ ಎಲ್ಲ ದುಡ್ಡು ಅಲ್ಲಿ ಹೋಗ್ಬಿಡುತ್ತೆ. ಸೊ ಆಗ ನಿಮ್ಮ ಒಂದು ದುಡ್ಡು ನೀವು ಕಳ್ಕೊಂಡ್ಬಿಡ್ತೀರ. ಅದೇ ಇನ್ಶೂರೆನ್ಸ್ ಇದ್ದರೆ ದಟ್ ವಿಲ್ ಸೇವ್ ಯುವರ್ ಸೇವಿಂಗ್ಸ್. ಸೊ ಅರ್ಥ ಮಾಡ್ಕೊಳ್ಳಿ, ಇನ್ಶೂರೆನ್ಸ್ ಈಸ್ ಯುವರ್ ಸೇವಿಂಗ್ಸ್ ಟೂಲ್ ಫಾರ್ ಯುವರ್ ಅನ್ಸರ್ಟನಿಟಿ ಅಥವಾ ರಿಸ್ಕ್ ಟೈಮಲ್ಲಿ. 40 ಮತ್ತು 45 ಏಜ್ ಅವರು ಇನ್ಶೂರೆನ್ಸ್ ಮುಖ್ಯನಾ? ಹೌದು, ಡೆಫಿನೆಟ್ ಆಗಿ ಮುಖ್ಯ. ಯಾಕೆ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು 40-45 ವರ್ಷಕ್ಕೆ ಹೋದಾಗ. ಯಾಕಂದರೆ ಚಿಲ್ಡ್ರನ್ ಎಜುಕೇಷನ್ಸ್ ಇರ್ಬೋದು, ಪೇರೆಂಟ್ಸಿಂಗ್ ಇರ್ಬೋದು, ಹೋಮ್ ಲೋನ್ ಇರ್ಬೋದು, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಇರ್ಬೋದು, ಇವೆಲ್ಲ ನೀವು ಮಾಡ್ತಾ ಇರ್ತೀರ. ಆ ಟೈಮಲ್ಲಿ ನೀವು ಇನ್ಶೂರೆನ್ಸನ್ನು ಬಗ್ಗೆನೂ ಯೋಚನೆ ಮಾಡಬೇಕು. ಹಾಗೆ ನೀವು ಮುಂಚೆನೇ ಇದನ್ನು ಪ್ಲ್ಯಾನ್ ಮಾಡೋದ್ರಿಂದ ನಿಮ್ಮ ಒಂದು ಪ್ರೀಮಿಯಮ್ಸು ತುಂಬ ಕಡಿಮೆಗೆ ಸಿಗುತ್ತೆ. ಹಾಗೆ ನೀವು ಆ ಟೈಮಲ್ಲಿ, ಯಾಕಂದರೆ ಎಷ್ಟೊಂದು ಜನದ್ದು ಆ ಟೈಮ್ಗೆ ಮುಗಿದೋಗ್ತಾ ಇರುತ್ತೆ, ನಿಮ್ಮ ಫ್ಯೂಚರ್ಗೂ ಆ ಒಂದು ಇನ್ಶೂರೆನ್ಸ್ನ ನೋಡ್ಕೊಂಡು ನೀವು ಮಾಡಿಸ್ಬೇಕಾಗುತ್ತೆ. ಸೊ ದಯವಿಟ್ಟು ಇದನ್ನು ತಪ್ಪು ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ನ ನೋಡಿಕೊಂಡು ನೀವು ನಿಮಗೆ ತಕ್ಕಂಥ ಒಂದು ಪ್ರೊಟೆಕ್ಷನ್ ಅಂದರೆ ಇನ್ಶೂರೆನ್ಸನ್ನು ತಗೋಬೇಕು. ಯಾಕಂದರೆ 40-45 ವರ್ಷ ಆದವ್ರಿಗೆ ಬಹಳನೇ ಒಂದು ಜವಾಬ್ದಾರಿ ಇರೋದ್ರಿಂದ ನಿಮ್ಮ ಒಂದು ಒಂದು ಏನು ವರಮಾನ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ದಯವಿಟ್ಟು ಪ್ರೊಟೆಕ್ಷನ್ ಪ್ಲಾನ್ ತಗೊಳ್ಳಿ. ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ತುಂಬ ಜನ ಯೋಚನೆ ಮಾಡಬೇಕಾಗಿರೋದು, ಕವರೇಜ್ ಎಷ್ಟು ತಗೋಬೇಕು, ಪಾಲಿಸಿ ಟರ್ಮ್ಸ್ ಎಷ್ಟು ತಗೋಬೇಕು, ಎಕ್ಸ್ಕ್ಲೂಷನ್ಸ್ ಏನು, ಹಾಗೆ ಪ್ರೀಮಿಯಂ ಫ್ಯೂಚರ್ನಲ್ಲಿ ಕಂಫರ್ಟಬಲ್ ಆಗಿ ಪೇ ಮಾಡ್ಬೋದಾ, ನಿಮ್ಮ ಫ್ಯಾಮಿಲಿಗೆ ಈ ಪಾಲಿಸಿ ಬಗ್ಗೆ ಗೊತ್ತಿದೆಯಾ, ಈ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ತಗೊಂಡಂಥ ಪಾಲಿಸಿ ಬಗ್ಗೆ ದಯವಿಟ್ಟು ಇನ್ಫಾರ್ಮೇಷನ್ ಕೊಡಿ. ಯಾಕಂದರೆ ನಾವು ಎಷ್ಟೋ ಸಲ ನೋಡಿದ್ದೀವಿ, ಇನ್ಶೂರೆನ್ಸು ತಗೊಂಡಾಗ ಅವ್ರಿಗೆ ಹೇಳೇ ಇರಲ್ಲ. ಯಾರೋ ಡಿಸ್ಕಸ್ ಮಾಡ್ಬೇಕಾದ್ರೆ ನಮ್ಗೆ ಹೇಳಿರ್ತಾರೆ, ನಾವು ಅವ್ರ ಫ್ಯಾಮಿಲಿಗೆ ಈ ಥರ ತೊಗೊಂಡಿದ್ರು ನಿಮಗೆ ಗೊತ್ತಿದೆಯಾ ಅಂತ ಹೇಳಿದಾಗ ಅವರು ಹೌದಾ ನಮ್ಗೆ ಗೊತ್ತಿಲ್ಲ, ನೀವು ಹೇಳಿದ್ದು ಒಳ್ಳೇದಾಯಿತು ಅಂತ ಅವಾಗ ಇದು ಮಾಡ್ತಾರೆ. ಬಟ್ ಆ ಡಾಕ್ಯುಮೆಂಟ್ಸ್ ಅವ್ರಿಗೆ ಸಿಗೋದಿಲ್ಲ, ಯಾರಿಗೆ ನಾಮಿನಿ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ಈ ಥರ ಇರಬೇಕಾದ್ರೆ ಫ್ರೆಂಡ್ಸ್, ದಯವಿಟ್ಟು ಇನ್ಶೂರೆನ್ಸ್ ಮಾಡಿದಾಗ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡಿ. ಆಮೇಲೆ ಎಲ್ಲೆಲ್ಲಿ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಾ, ಮತ್ತು ಒಂದು ಡೈರಿನ ಮೇಂಟೈನ್ ಮಾಡಿ, ಅದರಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನು ಮಾಡಿದ್ದೀರಾ, ನೀವು ಏನೇನು ಲೋನ್ಸ್ ತೊಗೊಂಡಿದ್ದೀರಾ, ಎಲ್ಲದ್ರ ಬಗ್ಗೆನೂ ಬನ್ನಿ. ಸೊ ದಟ್ ನಿಮ್ಮ ಫ್ಯಾಮಿಲಿ ಅವೇರ್ ಆಗಿದ್ದರೆ ತುಂಬ ಒಳ್ಳೆಯದು. ಸೊ ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಎರಡು ಡಿಫ್ರೆಂಟ್ ಥಿಂಗ್ಸ್. ಯಾಕಂದರೆ ಇನ್ಶೂರೆನ್ಸ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಬಂದು ಪ್ರೊಟೆಕ್ಷನ್, ಇನ್ವೆಸ್ಟ್ಮೆಂಟ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಬಂದು ವೆಲ್ತ್ ಕ್ರಿಯೇಷನ್. ಸೊ ಪಾಲಿಸಿ ತಗೊಳ್ಳೋ ಸಮಯದಲ್ಲಿ ನಮಗೆ ಪ್ರೊಟೆಕ್ಷನ್ ಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ಬೇಕಾ? ಸೊ ಎಲ್ಲರೂ ಯೋಚನೆ ಮಾಡಿ. ಯಾಕಂದರೆ ಪ್ರೊಟೆಕ್ಷನ್ ಬೇಕು, ಯಾಕಂದರೆ ಅದು ಇನ್ವೆಸ್ಟ್ಮೆಂಟ್ ಆಗಬಾರ್ದು. ಯಾಕಂದರೆ ನಾವು ಎಷ್ಟೋ ಸಲ ಯೋಚನೆ ಮಾಡ್ತೀವಿ, ನಾವು ಮಾಡೋ ಅಂಥ ದೊಡ್ಡ ತಪ್ಪು ಅದೇ, ನಾವು ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ ಥರ ತೊಗೊಳ್ತಾ ಇದ್ದೀವಿ. ತಪ್ಪು, ಅದು ನಮ್ಮ ಪ್ರೊಟೆಕ್ಷನ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ರಿಸ್ಕ್ ಇಲ್ಲ ಅಂತ ಯಾರೂ ಹೇಳಕ್ಕೆ ಸಾಧ್ಯನೇ ಇಲ್ಲ. ಸೊ ರಿಸ್ಕ್ ಬಂದಾಗ ನಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಸಿಲುಕಿಸುತ್ತೆ. ಆವಾಗ ಇನ್ಶೂರೆನ್ಸ್ ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಸಫರ್ ಪಡಬೇಕಾಗುತ್ತೆ. ಸೊ ಅದಕ್ಕೆ ಈ ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಕ್ರೈಸಿಸಿಂದ ಸಹಾಯ ಮಾಡಬೇಕು ಅಂದರೆ ನಾವು ಇನ್ಶೂರ್ಡ್ ಆಗಿರಬೇಕು. ಸೊ ನಾವು ನಮ್ಮ ಫ್ಯಾಮಿಲಿಗೆ ಪ್ರಾಪರ್ಟಿ ಕೊಡಬೇಕು, ಸೇವಿಂಗ್ಸ್ ಕೊಡಬೇಕು,
ಹಾಗೆ ಎಜುಕೇಷನ್ ಕೊಡಬೇಕು. ಬಟ್ ತುಂಬ ಇಂಪಾರ್ಟೆಂಟು ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡಬೇಕು. ಸೊ ಇದು ನಮ್ಮ ನಿಜವಾದ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ಶೂರೆನ್ಸ್ ಅನ್ನೋದು ಯಾರಿಗೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕೊನೆಯದಾಗಿ ಅರ್ನ್ ಮನಿ, ಸೇವ್ ಮನಿ, ಹಾಗೆ ಇನ್ವೆಸ್ಟ್ ಮನಿ, ಬಟ್ ಫಸ್ಟ್ ಪ್ರೊಟೆಕ್ಟ್ ಫರ್ ಫ್ಯಾಮಿಲಿ. ಸೊ ನಾನು ನಿಮ್ಮ ಪ್ರಶಾಂತ್. ಇದು ನನ್ನ ಪ್ರಶಾಂತ್ ಪವರ್ ಸೆಕೆಂಡ್ ಇನ್ನಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ